ಕೃಷಿಕರಣ್ಯ ವಿಭಾಗ ಕಲಬುರಗಿ. ಅದೇ ರೀತಿಯಾಗಿ ನಮ್ಮ ಶ್ರೀ ರಾಜು ಲೆಂಗ್ಟಿ ಜಿಲ್ಲಾಧ್ಯಕ್ಷರು ಸರ್ಕಾರಿ ನೌಕರರ ಸಂಘ ಕಲಬುರಗಿ ಸಾಹೇಬ್ರೆ, ಶ್ರೀ ಬಾಬುರಾವ್ ಯಡ್ರಾಮಿ ಜಿಲ್ಲಾಧ್ಯಕ್ಷರು ಕಾರ್ಯನಿರತ ಪತ್ರಕರ್ತರ ಸಂಘ ಕಲಬುರಗಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ರಿಟೈರ್ಡ್ DFO ಸಾಹೇಬರಾದಂತಹ ML ಭಾವಿಕಟ್ಟಿ ಸರ್ ಅವರೇ, ರಿಟೈರ್ಡ್ ACF ಸಾಹೇಬರಾದಂತಹ ಶ್ರೀ RR ಯಾದವ್ ಸಾಹೇಬ್ರೆ, ನಮ್ಮ ಸಂಘದ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ DT ಅಂಗಡಿ ಅವರೇ, ಅದೇ ರೀತಿಯಾಗಿ ಇನ್ನೊಬ್ಬರು ನಮ್ಮ ಮಾಜಿ ಅಧ್ಯಕ್ಷರಾದಂತಹ ನಮ್ಮ KS ರಾಠೋಡ್ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ SC/ST ನೌಕರರ ಸಂಘದ ಅಧ್ಯಕ್ಷರಾದಂತಹ ಮಹೇಶ್ ಹುಬ್ಬಳ್ಳಿ ಸರ್ ಅವರೇ, ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ವಿನೋದ್ ರಾಠೋಡ್ ಅವರೇ, ನಮ್ಮ ಬಂಜಾರ ನೌಕರರ ನಮ್ಮ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ನಮ್ಮ ಇದೊಂದು ಬಂಜಾರ ನಮ್ಮ ಒಂದು ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ವತಿಯಿಂದ ದ್ವಿತೀಯ ಬಾರಿಗೆ ನಾವು ಈ ಒಂದು ಕ್ರೀಡಾಕೂಟ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಘವು ಅಂದ್ರೆ ನಮ್ಮ ಬಂಜಾರ ನೌಕರರು ಆಗ್ಲಿ ಬೇರೆ ಯಾರೇ ನೌಕರರಾಗ್ಲಿ ನಮ್ಮ ಈ ಒಂದು ಸೇವೆಯಲ್ಲಿ ಸರ್ವಿಸ್ ಮಾಡುವಾಗ ಬಹಳಷ್ಟು ಒತ್ತಡಗಳು ಬರ್ತಾ ಇರ್ತದೆ. ಪ್ರತಿಯೊಂದು ದಿವಸ ಒತ್ತಡದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಆ ರೀತಿಯಾಗಿ ನಾವು ನಾವೊಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು. ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಒಂದು ಫಿಸಿಕಲ್ ಆಕ್ಟಿವಿಟಿ ಎಲ್ಲ ಮಾಡಿ ನಮ್ಮ ಆರೋಗ್ಯವನ್ನು ಕಾಪಾಡುವ ಉದ್ದೇಶದಿಂದ ನಮ್ಮ ಸಂಘವು ನಾವು ವಿಚಾರ ಮಾಡಿ ಹೋದರ್ಷದಿಂದ ನಾವೊಂದು ಕ್ರೀಡಾಕೂಟ ಒಂದು ಇಟ್ಕೊಂಡಿದ್ವಿ, ಅದು ನಡೀತಾ ಇದೆ. ಮತ್ತೆ ಈ ಒಂದು ಕ್ರೀಡಾಕೂಟದಲ್ಲಿ ಅತಿಥಿಗಳು ಆಗಿ ಎಲ್ಲ ಆಗಮಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಅವರ ಒಂದು ಹಿತವಚನಗಳೆಲ್ಲ ಹೇಳಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ತೀವಿ. ಅದೇ ರೀತಿಯಾಗಿ ನಮ್ಮ ಸಂಘವು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ನಮ್ಮ ಬಂಜಾರ ಎಲ್ಲಾ ನೌಕರರ ಅಧಿಕಾರಿಗಳಿಗೆ ಕ್ರೀಡಾಕೂಟ ಆಗ್ಲಿ ಮತ್ತೆ ಇನ್ನೂ ಬೇರೆ ಬೇರೆ ಕಾರ್ಯಕ್ರಮದಲ್ಲಿ ಯೋಗ ಡೇ ಆಗ್ಲಿ, ಪರಿಸರ ದಿನಾಚರಣೆ ಆಗ್ಲಿ, ಯಾವುದೇ ಒಂದು ಜಯಂತಿ ಆಗ್ಲಿ, ಈ ರೀತಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ಕೊತಾ ನಮ್ಮ ಸಂಘ ಬರ್ತಾ ಇದೆ. ಅದೇ ರೀತಿಯಾಗಿ ನಾವು ಇನ್ನು ಮುಂದೆ 24ನೇ ತಾರೀಕಿಗೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ನಮ್ಮ ಸಂಘದ ವತಿಯಿಂದ ಒಂದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಬಂಜಾರ ಯುವ ಜನರಿಗೆ ಉದ್ಯಮಶೀಲತೆ ಹಾಗೂ ನಾಯಕತ್ವ ಗುಣ ಬೆಳೆಸುವ ಒಂದು ಕಾರ್ಯಾಗಾರ, ಒಂದು ತರಬೇತಿ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸುಮಾರು 200 ಜನ ನಮ್ಮ ಸ್ಟೂಡೆಂಟ್ಸ್ಗಳಿಗೆ ಬೇರೆ ಬೇರೆ ಎಕ್ಸ್ಪರ್ಟ್ಸ್ ಗಳನ್ನ ಕರೆದು ಒಂದು ದಿವಸ ಅವರಿಗೆ ವರ್ಕ್ಶಾಪ್ ಮಾಡಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಅಪರ್ಚುನಿಟಿಗಳು ಇದಾವೆ, ಅವ್ರು ಯಾವ್ಯಾವ ರೀತಿಯಲ್ಲಿ ಮುಂದೆ ಹೋಗ್ಬಹುದು ಅಂತ ಆ ರೀತಿ ಅವರಿಗೆ ಒಂದು ಅನುಕೂಲವಾಗುವಂತಹ ಕಾರ್ಯಾಗಾರವನ್ನು ಕೂಡ ನಾವು 24ನೇ ತಾರೀಕಿಗೆ ನಮ್ಮ ಕನ್ನಡ ಭವನದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ನಮ್ಮ ಸಂಘ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಎಲ್ಲಾ ನಮ್ಮ ನೌಕರರಾಗ್ಲಿ ಮತ್ತೆ ನಮ್ಮ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿನಿಯರಿಗಾಗ್ಲಿ ಪ್ರೋತ್ಸಾಹ ಮಾಡುವ ಕೆಲಸವನ್ನು ಮಾಡ್ತಾನು ಬರ್ತಾ ಇದೆ. ಮತ್ತೆ ಪ್ರತಿ ವರ್ಷ ಕೂಡ ನಾವು ಆಗಸ್ಟ್ 15 ತಾರೀಕಿಗೆ ನಮ್ಮ ಬಂಜಾರ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ SSLC ಹಿಡ್ಕೊಂಡು PG ಅವರಿಗೂ ಕೂಡ ಏನು ಉನ್ನತ ಅಂಕಗಳಲ್ಲಿ ಅಂಕ ತಗೊಂಡು ಪಾಸ್ ಆಗಿರುವಂತಹ ನಮ್ಮ ಸಮಾಜದ ವಿದ್ಯಾರ್ಥಿನಿಯರಿಗೆ ಕೂಡ ನಾವು ಪ್ರತಿಭಾ ಪುರಸ್ಕಾರವನ್ನ ನೀಡಿ ಅವರಿಗೆ ಗೌರವಿಸುವಂತ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಾ ಬರ್ತಾ ಇದೀವಿ. ಈ ಒಂದು ವರ್ಷ 15 ತಾರೀಕಿಗೆ ನಾವು ಬಂಜಾರ ಭವನದಲ್ಲಿ ನಮ್ಮದೊಂದು ಕಾರ್ಯಕ್ರಮ ಕೂಡ ಇದೆ. ಹಾಗಾಗಿ ನಮ್ಮ ಸಂಘ ವಿವಿಧ ರೀತಿಯಿಂದ ಎಲ್ಲಾ ಕಾರ್ಯಕ್ರಮವನ್ನು ಇಟ್ಕೊಂಡು ನಮ್ಮ ಸಮಾಜದಲ್ಲಿ ಒಂದು ಚಟುವಟಿಕೆಗಳನ್ನು ಹಮ್ಮಿಕೊಂಡು ಈ ರೀತಿ ಕೆಲಸ ಮಾಡ್ತಾ ಬರ್ತಾ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಮುಖ್ಯ ಅತಿಥಿಗಳು ಎಲ್ಲಾ ಅತಿಥಿಗಳು ಹಾಗೂ ಎಲ್ಲರೂ ಬಂದು ಮತ್ತೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ. ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ನಮ್ಮ ಬಂಜಾರ ಸಮಾಜದ ನಮ್ಮ ಎಲ್ಲಾ ಸರ್ಕಾರಿ ನೌಕರರು ಅಧಿಕಾರಿಗಳು ಕೂಡ ತಾವೆಲ್ಲರೂ ಇವತ್ತು ಬಿಸಿಲಲ್ಲಿ ಕುಂತು ಈ ರೀತಿ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ಹಾಜರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ರು ತಮ್ಗೆಲ್ಲರಿಗೂ ನಾನು ನನ್ನ ಸಂಘದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.